ಫ್ರೆಂಡ್ಸ್, ನಾನು ಲಾಸ್ಟ್ ಟೈಮು ನಿಮಗೆ ದಾಳಿಂಬೆ ಗಿಡದಲ್ಲಿ ಹೇಗೆ ಎಲ್ಲ ಕ್ಲೀನ್ ಮಾಡಿ ಕಟಿಂಗ್ ಮಾಡಿದ್ದನ್ನು ತೋರಿಸಿದೆ. ಇದು ನಮ್ಮ ಹೊಲದಲ್ಲಿ ಮಾಡ್ತಿರೋದು. ನಾವು ದಾಳಿಂಬೆ ಗಿಡದಾಗ ಈಗ ಆ ಕಡೆ ಸೈಡು 2 ಸೈಡು ನಾವು ಗುಂಡಿ ತೆಗ್ದಿದ್ದೀವಿ. ಗುಂಡಿ ತೆಗ್ಸಿ ಈ ಥರ ಕೊಟ್ಟಿಗೆ ಗೊಬ್ಬರನ ಹಾಕ್ತೀವಿ ಗಿಡಕ್ಕೆ. ಫಸ್ಟು ನಾವು ಗುಂಡಿ ತೆಗೆದ್ಮೇಲೆ 26 ಅನ್ನೋದು ಗೊಬ್ಬರ, ರಾಸಾಯನಿಕ ಗೊಬ್ಬರ ಹಾಕ್ತೀವಿ. ರಾಸಾಯನಿಕ ಗೊಬ್ಬರ ಹಾಕಿ ಅದನ್ನು ಮಣ್ಣು ಮುಚ್ಚಿ ಅದಕ್ಕೆ ನಾವು ಕೊಟ್ಟಿಗೆ ಗೊಬ್ಬರ ಹಾಕಿ ಕೊಟ್ಟಿಗೆ ಗೊಬ್ಬರಕ್ಕೆ ಸೊಡಮೆನಸು ಮತ್ತು ಟ್ರೈಕೋಡರ್ಮಾ ಈ ಎರಡನ್ನು 25 ಗ್ರಾಮ್ ಹಾಕಿ ಗೊಬ್ಬರದಲ್ಲಿ ಮತ್ತು 50 ಗ್ರಾಮು ಬೇವಿನ ಹಿಂಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಮೇಲೆ ನಾವು ಫ್ರೆಂಡ್ಸ್ ಎಲ್ಲ ಗಿಡಕ್ಕೂ ಒಂದು ಗಿಡಕ್ಕೆ 2 ಸೈಡು ಇದೇ ಮೆಜರ್ಮೆಂಟಲ್ಲಿ ನಾವು ಹಾಕ್ತಾ ಹೋಗ್ತೀವಿ. ನೋಡಿ, ಒಂದು ಸೈಡಲ್ಲಿ ನಾನು ಹೇಳಿದ್ದು ಒಂದು ಸೈಡಲ್ಲಿ ರಾಸಾಯನಿಕ ಗೊಬ್ಬರ 150 ಗ್ರಾಮು ಮತ್ತು ಒಂದು ಪುಟ್ಟಿ ಕೊಟ್ಟಿಗೆ ಗೊಬ್ಬರ, 50 ಗ್ರಾಮು ಬೇವಿನ ಹಿಂಡಿ, 25 ಗ್ರಾಮು ಸೋಡಾಮೆನಸು, 25 ಗ್ರಾಮು ಟ್ರೈಕೋಡರ್ಮಾ ಈ ಅಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮಣ್ಣು ಮುಚ್ತಾ ಇದ್ದಾರೆ. ನೋಡಿ, ಈ ಥರ ಮಣ್ಣು ಫುಲ್ ಕ್ಲೋಸ್ ಮಾಡಿದರೆ ಇದು ನಮಗೆ ಫುಲ್ಲು ನೆಕ್ಸ್ಟ್ ಗಿಡ ಇಂಪ್ರೂವ್ಮೆಂಟ್ ಆಗೋಕ್ಕೆ ಸ್ಟಾರ್ಟಿಂಗಲ್ಲಿ ನಾವು ಮಾಡ್ತಾ ಇರೋದು. ಇದೇ ರೀತಿ ಎಲ್ಲ ಗಿಡಕ್ಕೂ 2 ಸೈಡಲ್ಲಿನೂ ನಾನು ಹೇಳಿದ ರೀತಿ ಮೆಜರ್ಮೆಂಟಲ್ಲಿ ನಾವು ಗೊಬ್ಬರನ ಹಾಕ್ತಾ ಬರ್ತಾಯಿದ್ದೀವಿ. ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ತೀವಿ. ಸೊ ಇದನ್ನು ನಾವು ಒಂದು ರಾಶಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು. ನಮಗೆ ಟೈಮ್ ಇರಲಿಲ್ಲದ ಕಾರಣ ನಾವು ಇದೇ ರೀತಿ ಗಿಡಕ್ಕೂ ಮಿಕ್ಸ್ ಮಾಡ್ತಾ ಇದನ್ನು ಹಾಕಿದ್ದೀವಿ. ಇದು ತುಂಬ ಚೆನ್ನಾಗಿ ನಾವು ಡಾಕ್ಟ್ರು ಯಾವ ರೀತಿ ಹೇಳಿದ್ರೋ ಅದೇ ರೀತಿ ಮೇಂಟೈನ್ ಮಾಡ್ತಾಯಿದ್ದೀವಿ. ಹೀಗೆ ಎಲ್ಲ ಗಿಡಕ್ಕೂ ಗೊಬ್ಬರ ಆದಮೇಲೆ ಈ ರೀತಿ ಮಣ್ಣನ್ನು ಕ್ಲೋಸ್ ಮಾಡ್ತಾ ಬರ್ತೀವಿ. ಈ ರೀತಿ ಮಣ್ಣು ಕ್ಲೋಸ್ ಮಾಡಿದ ಮೇಲೆ ಗೊಬ್ಬರದಲ್ಲಿರೋ ಯಾವುದೇ ಅಂಶನೂ ಆಚೆ ಕಡೆ ಗಾಳಿಗೆ ಆರದೇ ರೀತಿ ಎಲ್ಲ ಗಿಡಕ್ಕೆ ಉಪಯೋಗ ಆಗುತ್ತೆ ಅಂತ ಈ ರೀತಿ ಮಾಡೋದು. ಫ್ರೆಂಡ್ಸ್, ಇದೇ ರೀತಿ ನಾನು ನಾವು ಯಾವಾಗ ಅದಕ್ಕೆ ಏನು ಇಂಪ್ರೂವ್ಮೆಂಟ್ ಮಾಡ್ತೀವೋ ಅದೇ ರೀತಿ ನಾನು ವಿಡಿಯೋ ಕೂಡ ಮಾಡಿ ಹಾಕ್ತಾಯಿರ್ತೀನಿ. ಇದು ಎಲ್ಲರಿಗೂ ಹೆಲ್ಪ್ ಆಗ್ಬೋದು ಅಂತ ಉದ್ದೇಶದಿಂದ ನಾನು ಈ ರೀತಿ ಮಾಡ್ತಾಯಿರೋದು. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಈ ವಿಡಿಯೋ ಮತ್ತು ನಿಮಗೆ ಮುಂದಿನ ವಿಡಿಯೋಗಳು ನಿಮಗೆ ಬರಬೇಕಂದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.